ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಇದ್ದಿರೋದು ಲೇಟು. ಜಿಯೋ ಮಾರ್ಟಿಂದ ಆರ್ಡರ್ ಪ್ಲೇಸ್ಡ್. ನಮ್ಮದು ಆನ್ಲೈನ್ ಆರ್ಡರ್ ಬಂದಿದೆ. ಬನ್ನಿ ನೋಡೋಣ. ಆಫ್ಲೈನು ಆನ್ಲೈನು ಏನೇನು ಮಾಡ್ಕೊತಾನೆ ಇರ್ತೀನಿ, ಸುಮ್ಮನೆ ಇರೋಕ್ಕೆ ಇಲ್ಲ ನಾನು. ಏನು ಗೊತ್ತಾ, ನನಗೆ 2 ದಿವಸದಿಂದ ತುಂಬ ಬೇಜಾರಾಗಿದೆ. 2 ದಿವಸ ನೆನ್ನೆಯಿಂದ ಫುಲ್ ಬೇಜಾರಾಗಿತ್ತು. ಯಾಕೆ ಅಂದರೆ ದುಡ್ಡು ಖಾಲಿ ಆಯಿತು. ಅದಕ್ಕೆ ಫ್ರೆಂಡ್ಸ್, ಅಕೌಂಟಲ್ಲಿ ದುಡ್ಡಿಲ್ಲ ಅಂತ ಅಂದ್ಬಿಟ್ರೆ ನನಗೆ ಕೈ ಕಾಲೇ ಅಳ್ಳಾಡಲ್ಲ. ಒಂಥರ ಭಯ, ಒಂಥರ ಏನದು ಇನ್ಸೆಕ್ಯೂರಿಟಿ ಫೀಲಿಂಗು, ಏನೇನೋ ಆಗೋಕ್ಕೆ ಶುರುವಾಗ್ಬಿಡುತ್ತೆ. ಕೆಲಸ ಮಾಡಬೇಕು ಅಂತ ಅನ್ಕೋತೀನಿ, ಕೆಲಸ ಮಾಡೋದಕ್ಕಾಗಲ್ಲ. ಬೇಡ ಅಂತ ಸುಮ್ಮನೆ ಆಗ್ಬಿಡ್ತೀನಿ. ಹಿಂಗೆ ಅಲ್ವಾ, ನಿಮಗೂ ಹಿಂಗೆ ಆಗುತ್ತಲ್ವ? ಈ ದುಡ್ಡು ಅನ್ನೋದು ಇದೆಯಲ್ಲ, ಅದು ಹೆಂಗೆ ಅಂತ ಅಂದರೆ ಒಂಥರ ಶಕ್ತಿ ಇದ್ದಂಗೆ ಅನ್ಸುತ್ತೆ ನನಗೆ, ಅಲ್ವಾ? ಅದೇ ಒಂಥರ ಶಕ್ತಿ ಇದ್ದಂಗೆ. ಅದಿತ್ತು ಅಂದರೆ ಏನು ಬೇಕಿದ್ರೂ ಮಾಡ್ಬೋದು ನಾವು. ಅದಿಲ್ಲ ಅಂತ ಅಂದರೆ ಹೀಗೆ ನರಳ್ಕೊಂಡು ಕೊರ್ಕೊಂಡು ಕೂತ್ಕೋಬೇಕಾಗತ್ತೆ. ಒಂದೊಂದು ಸರಿ ಏನು ಮಾಡ್ತೀವೋ ಏನು ಮಾಡಲ್ವೋ ಒಂದೂ ಅರ್ಥನೇ ಆಗಲ್ಲ. ನನಗಂತೂ ಕೈ ಕಾಲೇ ಓಡಾಡಲ್ಲ. ಅಕೌಂಟಲ್ಲಿ ಯಾವಾಗಲೂ ದುಡ್ಡಿರಬೇಕು, ಯಾಕಂದರೆ ಖರ್ಚು ವೆಚ್ಚಗಳನ್ನಂತೂ ಜಾಸ್ತಿ, ಇನ್ವೆಸ್ಟ್ಮೆಂಟು ಜಾಸ್ತಿ ಇದೆ. ಆದರೆ ಏನು ಮಾಡ್ತೀರಾ, ಒಂದೊಂದು ಸರಿ ಹೆಂಗಾಗ್ಬಿಡುತ್ತೆ ಅಂದರೆ ಇದ್ದಕ್ಕಿದ್ದಂಗೆ ಏನಾದರೂ ಒಂದು ಇನ್ಸಿಡೆಂಟ್ ನಡೆದ್ಬಿಟ್ಟು ಕೈ ಕೊಟ್ಬಿಡತ್ತೆ. ಅದನ್ನು ಸುಧಾರಿಸ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಅದೇ ಯೋಚನೆ ಮಾಡ್ತಾಯಿದ್ದೀನಿ ನೆನ್ನೆಯಿಂದನೂ. ಬರೀ ನನಗೆ ಅದೇ ಯೋಚನೆ, ಏನು ಮಾಡೋದು ಅನ್ನೋದೇ ಅರ್ಥ ಆಗಲ್ಲ. ಏನಾದರೂ ಮಾಡಬೇಕು ಅಂತ ಅನ್ಕೋತೀನಿ, ಆಮೇಲೆ ಮತ್ತೆ ಏನು ಮಾಡೋದು. ಶನಿಕಾಟ ನಡೀತಾ ಇದೆಯಂತೆ ನನಗೆ, ಅದಕ್ಕೆ ಇದೆಲ್ಲ ಆಗ್ತಾ ಇರೋದು. ಶನಿಕಾಟ ನಡೀತಾ ಇದೆಯಂತೆ, 7.5 ಶನಿ. ಆದರೆ ನಾನು ಇದು ಶನಿದೇವ್ರದ್ದು ಕತೆ ಕೇಳಿದ್ದೀನಿ. ಶನಿದೇವರು ಕಷ್ಟ ಕೊಡ್ತಾರೆ, ಇಲ್ಲ ಅಂತಲ್ಲ, ಬಟ್ ಅದನ್ನು ಬಗ್ಗೆನೂ ಹರಿಸ್ತಾರಂತೆ, ಜೊತೆಲೂ ಇರ್ತಾರೆ ಅವರು ಯಾವಾಗ್ಲೂ. ಒಳ್ಳೇದು ಮಾಡ್ತಾರೆ, ಎಲ್ಲನೂ ಮಾಡ್ತಾರಂತೆ. ನಂಗೆ ತುಂಬ ಒಳ್ಳೇದು ಮಾಡಿದ್ದಾರೆ, ಅದರಲ್ಲಿ ಎರಡನೇ ಮಾತಿಲ್ಲ. ಬಟ್ ಆದ್ರೂ ನಾನು ಎಲ್ಲೋ ಒಂದು ಕಡೆ ತುಂಬ ಜಾಸ್ತಿ ಕಷ್ಟ ಅನುಭವಿಸ್ತಾ ಇದ್ದೀನಿ. ಎಲ್ಲೋ ಒಂದು ಕಡೆ ಏನು ಹೇಳೋದು ಅಂತಲೇ ಅರ್ಥ ಆಗಲ್ಲ. ಹಾಗೆ ಫೀಲ್ ಆಗೋಕ್ಕೆ ಶುರುವಾಗ್ಬಿಟ್ಟೈತೆ ನನಗೆ. ಏನು ಮಾಡೋದು ಫ್ರೆಂಡ್ಸ್, ನೀವೇ ಒಂದು ಐಡಿಯಾ ಕೊಡಿ, ಏನು ಮಾಡೋದು ಅಂತ. ತುಂಬ ಇನ್ವೆಸ್ಟ್ಮೆಂಟ್ ಮಾಡಿದೆ, ತುಂಬ ಲಾಸು ಆದೆ. ತುಂಬ ಇನ್ವೆಸ್ಟ್ಮೆಂಟು, ಎಲ್ಲ ಕಡೆಯಲ್ಲಿ ಇನ್ವೆಸ್ಟ್ಮೆಂಟು, ಲಾಸ್. ಆ ಲಾಸ್ನ ಅದೇನು ಹೇಳ್ತಾರೆ, ತಡ್ಕೊಳ್ಳೋದಕ್ಕೆ ಶಕ್ತಿ ಬೇಕಲ್ವ, ಆ ಶಕ್ತಿನ ದೇವ್ರು ಕೊಡಬೇಕು. ದೇವ್ರು ಕೊಡ್ತಾರೆ ಅಂತ ಅಂದ್ಕೊಂಡೆ ನಾನು ದೇವ್ರು ನಂಬ್ಕೊಂಡೆ ಸುಮ್ಮನಿದ್ದೀನಿ. ಬಟ್ ಸ್ಟಿಲ್ ಅದನ್ನೆಲ್ಲ ನಿಭಾಯಿಸೋದಕ್ಕೆ ತುಂಬ ಕಷ್ಟ, ತುಂಬ ನೋವಾಗತ್ತೆ. ಏನು ಮಾಡ್ತೀನಿ, ನಿಭಾಯಿಸಲೇಬೇಕು, ಬೇರೆ ದಾರಿ ಇಲ್ಲ. ನಿಭಾಯಿಸ್ತಾ ಇದ್ದೀನಿ. ಎಲ್ಲರಿಗೂ ಹಿಂಗೆ ಆಗಿರುತ್ತೆ, ನನಗೂ ಇದೇ ಸೇಮ್ ಸಿಚುವೇಶನ್. ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ. ಯಾವ ಕೆಲಸದಲ್ಲೂ ಬೇಜಾರು. ಅಯ್ಯೋ ಇದು ಯಾಕೆ ಮಾಡಬೇಕು, ಇದು ಮಾಡಿದ್ರು ನಂಗೆ ಅದೇ ಲಾಸ್ ಆಗುತ್ತಾ, ಇದಾಗುತ್ತಾ ಅದಾಗುತ್ತಾ ಅನ್ನೋ ಥರ ಸಖತ್ ಬೇಜಾರಾಗುತ್ತೆ. ಅದರಲ್ಲಿ ನನ್ನ ಮಕ್ಕಳು ಏನು ಕೇಳ್ತಾರೋ ಅದೇ ಬೇಕು. ಅದರಲ್ಲಿ ನೋ ಕಾಂಪ್ರಮೈಸಿಂಗ್. ಈ ಪೆನ್ ಬೇಕು ಅಂದರೆ ಅದೇ ಪೆನ್ನು, ಈ ಪೆನ್ಸಿಲ್ ಬೇಕು ಅಂದರೆ ಅದೇ ಪೆನ್ಸಿಲು, ಈ ಬ್ರ್ಯಾಂಡೆಡ್ ಬಟ್ಟೆ ಬೇಕು ಅಂದರೆ ಅದೇ ಬ್ರ್ಯಾಂಡೆಡ್ ಬಟ್ಟೆ. ಬಿಕಾಸ್ ನಾವು ಆಲ್ರೆಡಿ ಫಸ್ಟಿಂದನೂ ಹಾಗೆ ಅಭ್ಯಾಸ ಮಾಡಿಬಿಟ್ಟಿದ್ದೀವಿ. ಈಗ ಕಷ್ಟ ಬಂತು ಅಂದ ತಕ್ಷಣ ಅದನ್ನ ಬದಲಾಯಿಸೋದಕ್ಕಾಗಲ್ಲ. ಇಂಥವೇ ಸಾವಿರಾರು ಸಮಸ್ಯೆಗಳು. ಆವಾಗಲೇ ನನಗೆ ನೋವಾಗೋದು. ಏನು ಮಾಡೋದು, 5 ರೂಪಾಯಿಗೆ 1 kg ಈರುಳ್ಳಿ ಬರುತ್ತೆ ಅಂತ ಹಾಕಿದರು. ಸೊ ಚಕ್ ಅಂತ ಗ್ರ್ಯಾಬಿಂಗ್ ತಗೊಂಡಿದ್ದೀನಿ. ನನಗೆ ತುಂಬ ಟೆನ್ಷನ್ ಆದರೆ ನಾನು ಏನಾದ್ರು ತಿನ್ನಬೇಕು. ತುಂಬ ಬೇಜಾರಾದರೆ, ತುಂಬ ಟೆನ್ಷನ್ ಆದರೆ ಒಂದು ಚಾಕ್ಲೇಟ್ ತಿನ್ನಬೇಕು, ಇಲ್ಲ ಬೇರೆ ಏನಾದ್ರು ತಿನ್ನಬೇಕು. ತಿನ್ನೋದಕ್ಕೆ ಏನಾದ್ರು ಇರಲಿಲ್ಲ ಅಂತ ಅಂದರೆ ನನ್ನ ಕೈಲಿ ಆ ಟೆನ್ಷನ್ನ ಸುಧಾರಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಸೊ ನನಗಿದಂದರೆ ಇಷ್ಟ, ಜಿಮ್ ಜಾಮ್. ನನಗೆ ಅಂತ ಇದನ್ನು ತಗೊಂಡಿದ್ದೀವಿ. ಇರಲಿ, ಒಂದೊಂದು ಸರಿ ನಮಗೆ ಅಂತ ನಾವೇನಾದರೂ ಮಾಡ್ಕೋಬೇಕಾಗುತ್ತೆ. ರಾತ್ರಿ ಎಲ್ಲ ಫುಲ್ಲು ಸೊಳ್ಳೆ, ಅದಕ್ಕೇ
ತುಂಬ ಬಾಗಿಲು ತೆಕ್ಕೊಂಬಿಟ್ಟಿರ್ತಾರೆ, ನಾನು ಬರೋದು ಲೇಟ್ ಆಗಿಬಿಡುತ್ತೆ, ಬಾಗಿಲು ತೆಕ್ಕೊಂಬಿಟ್ಟಿರ್ತಾರೆ. ಸೊಳ್ಳೆ ಕಲ್ಲು ಕಚ್ಚಿಸ್ಕೊಂಡು ಮೊದಲೇ ಟೆನ್ಷನು ನಿದ್ದೆ ಇಲ್ಲ, ಸೊಳ್ಳೆ ಕಲ್ಲು ಕಚ್ಚಿಸ್ಕೊಂಡು ಇನ್ನೂ ನಿದ್ದೆ ಬರೋಲ್ಲ. ಅದಕ್ಕೆ ಗುಡ್ ನೈಟ್. ನನಗೆ ಈ ಬ್ಯಾಗ್ ಸಖತ್ ಇಷ್ಟ ಆಯಿತು. ಸಿ ಎಷ್ಟು ಸೂಪರಾಗಿದೆ ಅಲ್ವಾ ಈ ಪೇಪರ್ ಬ್ಯಾಗ್ಗಳು. ಈ ಥರದ್ದು ಮೊದಲು ಕವರ್ ಕೊಡೋರು, ಈಗ ಪೇಪರ್ ಬ್ಯಾಗ್ ಕೊಟ್ಟಿದ್ದಾರೆ. ಆ್ಯಂಡ್ ಲಾಸ್ಟ್ ಚಿಕ್ಕಿ, ನನಗೆ ಇದು ಆದ್ರೂ ತುಂಬ ಇಷ್ಟ. ಏನು ಗೊತ್ತಾ, ಯಾವಾಗಲೂ ನಾನು ಏನಾದ್ರೂ ಈ ಅದೇ ಹೇಳಿದ್ನಲ್ಲ, ಟೆನ್ಷನ್ ಆಗಿಬಿಟ್ರೆ ನನಗೆ ಏನಾದರೂ ತಿನ್ನಲೇಬೇಕು. ತಿನ್ನಲಿಲ್ಲ ಅಂತಂದರೆ ಟೆನ್ಷನ್ ಇನ್ನೂ ಜಾಸ್ತಿ ಆಗಿಬಿಡತ್ತೆ. ನೆನೆ ಎಲ್ಲನೂ ಈ ಒಂಥರ ಟೆನ್ಷನ್ ಫ್ರೀ ನನಗೆ ಈ ಚಾಕ್ಲೇಟ್ಸು, ಈ ಬಿಸ್ಕೆಟ್ಸು ಇಂಥವೆಲ್ಲನೂ. ನೆನೆ ಎಲ್ಲನೂ ಫುಲ್ ಟೆನ್ಷನ್ ಆಗಿದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಂಗೆ ಇದನ್ನ ಏನೂ ತಿನ್ನೋದಕ್ಕಿರಲಿಲ್ಲ. ಸೊ ಸುಮ್ಮನೆ ಮನೇಲೇನೆ ಎದ್ದೆಲ್ಲೂ ಹೋಗಲಿಲ್ಲ. ಲಾಸ್ಟಿಗೆ ಹೋದೆ ಸಂಜೆ ಹೋದ್ರೂ ಆವಾಗಲೂ ನನಗೆ ಫುಲ್ ಮೂಡ್ ಆಫು, ಸುಮ್ಮನೆ ಆಗ್ಬಿಟ್ಟೆ. ಸೊ ಇವತ್ತಾದ್ರೂ ಮತ್ತೆ ಅದೇ ಥರ ಮಾಡ್ಕೊಂಡಿರೋಕ್ಕಾಗಲ್ಲ. ಇವತ್ತು ನನಗೆ ಕೋರ್ಟ್ ಬೇರೆ ಇದೆ, ಸೊ ನಾನು ಕೋರ್ಟಿಗೆ ಬೇರೆ ಹೋಗಬೇಕು. ಅದಕ್ಕೇ ಸ್ವಲ್ಪ ಮೂಡನ್ನ ಚೇಂಜ್ ಮಾಡ್ಕೊಳ್ಳೋದು ಅಂತ ಇಷ್ಟ. ಆ್ಯಂಡ್ ಇಷ್ಟಕ್ಕೆ ನನಗಾಗಿರೋದು ಎಷ್ಟು ಗೊತ್ತಾ, 180 ರೂಪೀಸ್. ಇಷ್ಟಕ್ಕೆ 180 ರೂಪೀಸು. 5 ರೂಪಾಯಿಂದು ಇದಕ್ಕೆ 80, ಇದಕ್ಕೆ 80, ಇದಕ್ಕೆ 40. ಆ್ಯಂಡ್ ಇದೊಂದು 12 ರೂಪಾಯಿದು, ಇದೊಂದು 40 ರೂಪಾಯಿದು. ಅಲ್ಲಿಗೆ ಎಷ್ಟಾಯಿತು? 160. ಆಯ್ತಲ್ಲ. ಆನ್ಲೈನಲ್ಲಿ ತಗೊಂಡ್ರೆ ಕಡಿಮೆ ಸಿಕ್ಕುತ್ತೆ ಅಂತ ಆನ್ಲೈನಲ್ಲಿ ತಗೊಳಕ್ಕೆ ಹೋಗ್ತೀನಿ. ಆಫ್ಲೈನಲ್ಲಿ 25 ರೂಪಾಯಿ ಕೆ ಜಿ ಈರುಳ್ಳಿ, ಆನ್ಲೈನಲ್ಲಿ 5 ರೂಪಾಯಿ ಕೆ ಜಿ ಈರುಳ್ಳಿ. ಅದಕ್ಕೆ ತಗೊಂಡೆ. ಬಟ್ 5 ರೂಪಾಯಿಗೆ ಮಾತ್ರ ಹಾಕಿದ್ರೆ ಅವ್ರು ನನಗೆ ಡೆಲಿವರಿ ಚಾರ್ಜ್ ಅಂತ ಮತ್ತು 40 ರೂಪಾಯಿ ಹಾಕ್ಬಿಡ್ತಾರೆ. ಅದ್ರ ಜೊತೆ ಇರಲಿ ಅಂತ ಹೇಳ್ಬಿಟ್ಟು ಗುಡ್ ನೈಟ್ ರಿಫಿಲ್ ಖಾಲಿ ಆಗಿತ್ತು ಅಂತ ಇದು ತಗೊಂಡೆ. ಆ್ಯಂಡ್ ಪೆನ್ ಬೇಕು ಅಂತ ಹೇಳಿದ್ದ ನಿತಿನು, ಅದಕ್ಕೆ ಪೆನ್ ತಗೊಂಡೆ. ಆ್ಯಂಡ್ ಆಫ್ಟರ್ವರ್ಡ್ಸ್ ಯೋಚನೆ ಮಾಡಿದೆ, ತುಂಬ ಟೆನ್ಷನಲ್ಲಿದ್ದೀನಿ, ನನಗೇನಾದ್ರೂ ಬೇಕು ಅಂತ. ಸೊ ನನಗೇನಾದರೂ ಬೇಕು ಅಂತ ಇದು ತಗೊಂಡಿದ್ದೀನಿ. ನೀವು ನಿಮ್ಮ ಟೆನ್ಷನ್ ಫ್ರೀಗೆ ಏನು ತಿಂತೀರಿ, ಏನು ಮಾಡ್ಕೋತೀರಿ ಅಂತ ಕಮೆಂಟ್ ಮಾಡಿ ತಿಳಿಸಿ, ಆಯಿತಾ? ಗುಡ್ ಮಾರ್ನಿಂಗ್ ಎಲ್ರಿಗೂ. ಥ್ಯಾಂಕ್ ಯು. ನೀವೆಲ್ಲರೂ ನಂಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ. ಹೀಗೆ ಎಲ್ಲ ವೀಡಿಯೋಸ್ಗಳನ್ನ ಪೂರ್ತಿಯಾಗಿ ನೋಡಿ ನನಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.